ಭಾರೀ ಮಳೆಯಿಂದ ಕೆರೆಗಳು ಉಕ್ಕಿ ಹರಿದ ಪರಿಣಾಮ ಶಿವಮೊಗ್ಗ ನಗರದ ಹೊರವಲಯ ಸೋಮಿನಕೊಪ್ಪ ಕೆಎಚ್ಪಿ ಪ್ರೆಸ್ ಕಾಲೋನಿಯು ಆಗಸ್ಟ್ 19ರ ಸೋಮವಾರ ಸಂಜೆ ಜಲಾವೃತವಾದ ಘಟನೆ ನಡೆದಿದೆ. ಸೋಮವಾರ ಮಧ್ಯಾಹ್ನ ಬಿದ್ದ ಭಾರೀ ಮಳೆಗೆ ಬಸವನಗಂಗೂರು ಹಾಗೂ ಗೆಜ್ಜೇನಹಳ್ಳಿ ಗ್ರಾಮದ 2 ಕೆರೆಗಳು ಉಕ್ಕಿ ಹರಿಯಲಾರಂಭಿಸಿವೆ. ಏರಿಯಾ ಮಟ್ಟಕ್ಕೆ ನೀರು ಬಂದಿದೆ. 2 ಕೆರೆಗಳಿಂದ ಭಾರೀ ಪ್ರಮಾಣದ ನೀರು ಹೊರಬರುತ್ತಿರುವುದು ಹಾಗೂ ಅವ್ಯವಸ್ಥಿತ ಕೆರೆ ಕಾಲುವೆಯಿಂದ ತಗ್ಗು ಪ್ರದೇಶದಲ್ಲಿರುವ ಕೆಎಚ್ಪಿ ಕಾಲೋನಿಗೆ ಭಾರೀ ಪ್ರಮಾಣದ ನೀರು ಬರುತ್ತಿದೆ. ಬಡಾವಣೆಯ ರಸ್ತೆಗಳು ಜಲಾವೃತವಾಗಿವೆ. ಕೆಲ ಮನೆಗಳಿಗೂ ನೀರು ನುಗ್ಗಿದೆ. ಈಗಾಗಲೇ ಮಹಾನಗರ ಪಾಲಿಕೆ ಆಡಳಿತವು ಬಡಾವಣೆಯ ಒಂದು ಬದಿಯಲ್ಲಿ ಮಳೆ ನೀರು ಹರಿದು ಹೋಗಲು ರಾಜಕಾಲುವೆ ನಿರ್ಮಾಣ ಮಾಡಿದೆ. ಆದರೆ ಕೆರೆಯಿಂದ ಕಾಲೋನಿಯವರೆಗೆ ಕೆರೆ ಕಾಲುವೆಯು ಕಿರಿದಾಗಿದೆ. ಭಾರೀ ಪ್ರಮಾಣದ ಕೆರೆ ನೀರು ಹರಿದು ಬಂದ ವೇಳೆ ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಬಡಾವಣೆಯ ಎಲ್ಲೆಂದರಲ್ಲಿ ನುಗ್ಗುತ್ತಿದೆ. ಈ ನಿಟ್ಟಿನಲ್ಲಿ ಪಾಲಿಕೆ ಆಡಳಿತ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಆಡಳಿತ ಅಗತ್ಯ ಗಮನ ಹರಿಸಬೇಕಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಪ್ರಸ್ತುತ ಹಲವೆಡೆ ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ಸರಾಗವಾಗಿ ಮಳೆ ನೀರು ಹರಿದು ಹೋಗಲು ಆಗುತ್ತಿಲ್ಲ. ತಕ್ಷಣವೇ ಆಡಳಿತ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಬೇಕು, ಶಾಶ್ವತವಾಗಿ ಜಲಾವೃತ ಸಮಸ್ಯೆ ಪರಿಹರಿಸಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ.
ಈಗ ಆಲ್ರೆಡಿ ಒಂದು ರಾಜಕಾಲುವೆ ಮಾಡಿದ್ದಾರೆ. ಆ ನೀರು ಅಷ್ಟು ಸಾಕಾಗ್ದಂಗೆ ನೀರು ಗೆಜ್ಜೆನಹಳ್ಳಿದು ಬಸವನಗೂರಿನ ಕೆರೆ ನೀರು ತುಂಬಿ ಕೋಡಿ ಬಿದ್ದು ನೀರು ಅಷ್ಟು ಲೇಔಟ್ ಒಳಗಡೆ ಬರ್ತಾ ಇದೆ. ಮನೆ ಬಾಗಿಲೆಲ್ಲ ತುಂಬ ಹೋಗ್ತಾ ಇದೆ. ಆ ಮಟ್ಟಕ್ಕೆ ನೀರು ಬರ್ತಾ ಇದೆ. ಮತ್ತು ಇನ್ನು ಏನು ಮಾಡಬೇಕು ಮಹಾನಗರ ಪಾಲಿಕೆಯಿಂದ ಅದು ಏನು ಮಾಡಬೇಕೋ ಮಾಡಿ, ಇಲ್ಲ ಇನ್ನು ಏನೇನು ಮಾಡಬೇಕು ಎಲ್ಲೆಲ್ಲಿಗೆ ಹೋಗ್ಬೇಕು ಅಷ್ಟು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಇನ್ನೊಂದು ರಾಜಕಾಲುವೆ ಇಮಿಡಿಯೇಟ್ಲಿ ರೆಡಿ ಮಾಡಿಕೊಡಿ. ಇಲ್ಲ ಅಂದರೆ ತುಂಬ ನಮಗೆ ತೊಂದರೆ ಆಗುತ್ತೆ. ಜನಸಾಮಾನ್ಯರಿಗೆ ತುಂಬ ಓಡಾಡಲಿಕ್ಕೂ ಕಷ್ಟ ಆಗುತ್ತೆ. ನೀರು ಮನೆ ಬಾಗಿಲಿಗೆ ರೋಡಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ರೋಡೆಲ್ಲ ಹಾನಿಕರ ಆಗುತ್ತೆ. ಮನೆ ಬಾಗಿಲಿಗೆಲ್ಲ ತುಂಬ ಸಮಸ್ಯೆ ಆಗ್ತಿದೆ. ಸರಿ ಮಾಡಿಕೊಡಿ. ಇವತ್ತೇನು ಗೆಜ್ಜೆನಹಳ್ಳಿ ಭಾಗದಿಂದ ಮತ್ತು ಬಸವನಗಂಗೂರು ಭಾಗದಿಂದ ಒಂದು ಕೆರೆ ಇದೆ, ಅದೆರಡೂ ಕೂಡ ತುಂಬಿ ಪ್ರೆಸ್ ಕಾಲೋನಿ ಬಳಿ ಮತ್ತೆ ನಮ್ಮ ಒಂದು ರಾಜ್ಯ ಕಾಲುವೆ ವರ್ಕ್ ಆಗಿದೆ. ಇನ್ನೊಂದು ರಾಜ್ಯ ಕಾಲುವೆ ಕೂಡ ಇವತ್ತು ಸಣ್ಣ ನೀರಾವರಿಯಿಂದ ಆಗ್ಬಿಟ್ರೆ ಈ ವ್ಯವಸ್ಥೆ ಅಂತೂ ಈ ತರ ಆಗ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಯಾಕಂದ್ರೆ ಆ ಮಾರ್ಗವಾಗಿ ನೀರು ದೊಡ್ಡ ರಾಜ್ಯ ಕಾಲುವೆಗೆ ಸೇರುವಂತದ್ದು ದಿಕ್ಕಾಗತ್ತೆ. ಅದು ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕೆ ಇವತ್ತು ನಾಗರಿಕರು ತುಂಬಾ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟಲು ಕೂಡ ಇವತ್ತು ಏನು ಫೌಂಡೇಶನ್ ಸಹ ಅಲ್ಲಿ ಮಾಡಿದ್ರು ಕೂಡ ಆ ಮನೆ ಕೆಡುವಂತ ಇವತ್ತು ದುರ್ಸ್ಥಿತಿ ಬಂದಿದೆ. ಆ ಕಬ್ಬಣಗಳನ್ನೆಲ್ಲ ಕೊಚ್ಚಿ ರಸ್ತೆಯಿಂದ ಹೋಗುವಂತ ಸ್ಥಿತಿಗಳು ಕಾಣ್ತಾ ಇದೀವಿ ನಾವು. ಆಗ್ಲೇ ಈಗ ಮಕ್ಕಳು ಇಷ್ಟೊತ್ತಿಗೆ ಶಾಲೆಯಿಂದ ಹೋಗ್ಬೇಕಾದ್ರೂ ಕೂಡ ನಾವು ಮಕ್ಕಳಿಗೂ ಈ ಕಡೆಯಿಂದ ಆ ಕಡೆ ಪಾರ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಇದಕ್ಕೆ ಯಾರು ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯವರು ಗಮನ ಹರಿಸಿ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ.